ವಿರಾಮದ ಬಳಿಕ ಮತ್ತೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮದ ಮೂರನೇ ಹಂತ, ಕೊನೆ ಹಂತಕ್ಕೆ ಬಂದುಬಿಟ್ಟಿದೆ. ಈ ಹಂತದಲ್ಲಿ ನೋಡ್ಕೊಂಬೇಡ. ಕೆಲವೊಮ್ಮೆ ಏನಾಗುತ್ತೆ, ಪ್ರಾರ್ಥನೆ ಮಾಡಿದರೆ ನಾನು ಲೋಗೋ ಬಗ್ಗೆ ಇನ್ನೂ ಮಾತಾಡೇ ಆಗಿಲ್ಲ, ಮಾತಾಡ್ತೇನೆ ಖಂಡಿತ. ಅದು ಆಲ್ಫಾಬೆಟ್ಸ್ಗಳನ್ನು ಕೊಡ್ತೇನೆ. ಯಾವ ಹೆಸರಿನವ್ರಿಗೆ ಯಾವ ಆಲ್ಫಾಬೆಟ್ಸನ್ನು ಹಾಕಿಕೊಂಡು ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಹೇಗೆ ಅದು ವರ್ಕ್ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ಲೋಗೋ ಹೇಗೆ ತಯಾರು ಮಾಡಬೇಕು ಹೇಳಿಕೊಡ್ತೇನೆ ನಿಮಗೆ. ವಿಸಿಟಿಂಗ್ ಕಾರ್ಡ್ ಬಗ್ಗೆ ಖಂಡಿತ ಹೇಳ್ಕೊಡ್ತೇನೆ ನಿಮಗೆ. ಸೊ ವರಿ ಮಾಡಬೇಡಿ, ಒಂದೇ ಸಬ್ಜೆಕ್ಟಲ್ಲಿ ಅದನ್ನು ಹೇಳ್ಕೊಂಡೋದ್ರೆ ಕೆಲವರಿಗೆಲ್ಲ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಡ ಅಂತ. ಸೊ ಪ್ರಾರ್ಥನೆ ಮಾಡ್ಕೊಂಡಾಗ ಈ ರೀತಿಯಾಗಿ ನನ್ನ ಮಗನಿಗೆ ಒಳ್ಳೆಯದಾಗಲಿ, ಮಗಳಿಗೆ ಒಳ್ಳೆಯದಾಗಲಿ, ಈ ರೀತಿ ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ಅದು ಫಲಿಸುವುದಿಲ್ಲ. ಜೊತೆಗೆ ಇರಿಟೇಷನ್ ಜಾಸ್ತಿ ಆಗಿಬಿಡುತ್ತೆ. ನೀವು ನಿಮ್ಮ ಒಂಥರ ತೂಕ ಕಳ್ಕೊಂಡಾಗೆ, ನಿಮ್ಮ ಭಾವನೆಗಳನ್ನೇ ಕಳ್ಕೊಂಡಾಗೆ, ಎಲ್ಲೊಂದು ಕಡೆ ನಿಮಗೆ ಕಾನ್ಫಿಡೆನ್ಸ್ ಬೇಕಾ, ಕಾನ್ಫಿಡೆನ್ಸನ್ನೇ ಕಳ್ಕೊಂಡಾಗೆ ಭಾವನೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ದೇವರ ಮೇಲೆ ಇದ್ದ ನಂಬಿಕೆನೇ ಹೊರಟೋಗುತ್ತೆ. ಅಯ್ಯೋ ದೇವರು, ಇಷ್ಟು ಬೇಡ್ತಾ ಇದ್ದೇನಪ್ಪ, ಏನಾದರೂ ಕೊಡಪ್ಪ, ಇಷ್ಟು ಬೇಡ್ತಾ ಇದ್ದೇನೆ, ಕೊಡ್ತಾನೇ ಇಲ್ಲ, ಏನು ಮಾಡೋದು. ಸೊ ಅಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗಿರ್ತದೆ. ಆ್ಯಕ್ಚುಲಿ ಇದು ಯಾಕೆ ಹೀಗಾಗುತ್ತೆ ಗೊತ್ತಾ ನಿಮಗೆ? ನೋಡಿ, ಯಾವಾಗ ನೀವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದಾಗ ಮಗನಿಗೆ ಒಳ್ಳೆಯದಾಗಲಿ, ಮಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತೀರಾ, ತಪ್ಪಂತೂ ಖಂಡಿತ ಅಲ್ಲ. ಆದರೆ ಯಾಕೆ ಕೆಲವೊಮ್ಮೆ ವರ್ಕ್ ಆಗೋದಿಲ್ಲ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಇದು ನನ್ನ ಮಗಳದ್ದು ಡೇಟ್ ಆಫ್ ಬರ್ತ್ 13/1/2001. ಅಮ್ಮ, ಹಲೋ, ಇದು ನನ್ನ ಮಗಳ ಡೇಟ್ ಆಫ್ ಬರ್ತ್ ಸರ್, 13/1/2001. ಹಲೋ. ಹಲೋ, ಇದು ನನ್ನ ಮಗಳ ಡೇಟ್ ಆಫ್ ಬರ್ತ್ 13/1/2001. ಹಲೋ. ಹಲೋ ಸರ್. ಅಮ್ಮ, ನನ್ನ ಮಾತು ಕೇಳ್ತೀರಮ್ಮ ಸ್ವಲ್ಪ? 13/1/2001. ನನ್ನ ಮಾತು ಕೇಳ್ತೀರ ತಾಯಿ? ನಮಸ್ತೆ. ನನ್ನ ಮಾತು ಕೇಳ್ತೀರ ತಾಯಿ? ಹಾ, ಕೇಳ್ತೇನೆ. ನಿಮ್ಮ ಹೆಸರು ಹೇಳಿಮ್ಮ. ಇದು ನನ್ನ ಮಗಳದ್ದು ಡೇಟ್ ಆಫ್ ಬರ್ತ್ 13/1/2001. ನಿಮ್ಮ ಹೆಸರು ಹೇಳಿ ತಾಯಿ. ನನ್ನದು ಶೋಭಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಇದು ಮಂಗಳೂರಿಂದ. ಸರಿ, ಮಗಳ ಹೆಸರು ಹೇಳಿಮ್ಮ. ಮಾನಸ. ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 13/1/2001. ಸಮಯ ಹೇಳಿಮ್ಮ. 13/1/2001. ಸಮಯ ಹೇಳಿ ತಾಯಿ, ಸಮಯ. ಅವಳ ಸಮಯ 1:45 AM. 1:45 AM. ಓಕೆ, ಓಕೆ. ಡೇಟ್ ಚೇಂಜ್ ಆಗುತ್ತಮ್ಮ ಇದರಿಂದಾಗಿ? ಡೇಟ್ ಚೇಂಜ್ ಆಗುತ್ತಾ? ನೋಡಿಮ್ಮ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ, ಕರೆ ಕಟ್ಟಾಗುತ್ತೆ. TV ಮೊದಲೇ ಇರಿಟೇಷನ್ ಮಾಡಿಬಿಟ್ಟಿದ್ದೀರಾ, ಏನು ಮಾಡುವಾಗಿಲ್ಲ. ಸೊ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ನಾನು ಏನು ಹೇಳ್ತೀನಿ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ಆನ್ಸರ್ ಮಾಡಿಮ್ಮ ತಾಯಿ. ಅಷ್ಟು ಅವಸರ ಮಾಡುವಂಥ ಅಗತ್ಯ ಇಲ್ಲ. ನಾನು ಲೈನಲ್ಲಿ ಇದ್ದೇನೆ. ಸೊ ನೇರವಾಗಿ ಕೇಳ್ಕೊಳ್ಳಿಮ್ಮ, ವರಿ ಮಾಡಬೇಡಿ, ಸರಿನಾ? ಅವಳ ಜಾತಕ ಒಂದು ರೇವತಿ ನಕ್ಷತ್ರ, ಮೀನರಾಶಿನಮ್ಮ. ಹಲೋ. ಸೊ ಓಕೆ, ಏಕೆ ಗೊತ್ತಿಲ್ಲ, ಈ ಕರೆ ಸರಿಯಾಗಿಲ್ಲ. ಸೊ ಬೇಡ ಅಂತ ಹೇಳ್ತೇನೆ. ಸೊ ಯಾವುದೇ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಒಟ್ಟಾರೆ ಹೇಳ್ತಾ ಹೋಗ್ತಾರೆ. ಏನಪ್ಪ ಮಾಡೋದು, ನಾನು ಕೂಡ ಏನು ಮಾಡೋವಾಗಿಲ್ಲ. ಓಕೆ, ನೆಕ್ಸ್ಟ್ ಕರೆ ಸ್ವೀಕಾರ ಮಾಡೋಣ. ಸೊ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ತುಂಬಾ ಇರಿಟೇಷನ್ ಮಾಡಿಬಿಟ್ರು, ಗೊತ್ತಾಗೋದಿಲ್ಲ. ಅದನ್ನೇ ಹೇಳಿದಾನೆ ಹೇಳೋದು, ಒಂದು ಸ್ವಲ್ಪ ಮಾತು ಕೇಳಲಿಕ್ಕಿಲ್ಲ. ಯಾವ ರೀತಿ ಮಕ್ಕಳನ್ನು ಬೆಳೆಸ್ತೀರಾ, ಯಾವ ರೀತಿ ನೀವು ಕಾನ್ಸಂಟ್ರೇಷನ್ ಇಟ್ಕೊಳ್ತೀರಿ, ಯಾವ ರೀತಿ ಮನೆಯಲ್ಲಿರ್ತೀರಿ, ನನಗೆ ಒಂದು ಕೂಡ ಅರ್ಥನೇ ಆಗೋದಿಲ್ಲ. ಮನೆಯಲ್ಲಿ ಈಸ್ಟ್ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಪೂರ್ವದ ಆಗ್ನೇಯ ಭಾಗದಲ್ಲಿ ಕನ್ನಡಿ ಏನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ತಾಯಿ, ತುಂಬಾ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಈಗ ಯಾರು ಕರೆ ಮಾಡಿದರೆ ಅವರು ಮನೆಯ ಈಸ್ಟ್ ಸೌತ್ ಈಸ್ಟ್ ಕಾರ್ನರ್ನಲ್ಲಿ, ಈಸ್ಟ್ ಸೌತ್ ಈಸ್ಟ್ ಅಂದರೆ ಪೂರ್ವ ಆಗ್ನೇಯ ಭಾಗದಲ್ಲಿ ಕನ್ನಡಿ ಏನಾದರೂ ಇಟ್ಕೊಂಡಿದ್ರೆ, ಸಣ್ಣ ಕನ್ನಡಿ ಆದರೂ ಸರಿನೇ, ದಯವಿಟ್ಟು ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ. ಈ ರೀತಿಯಾಗಿ ಒದ್ದಾಡೋದು ನಿಂತು ಬಿಡುತ್ತೆ ನಿಮಗೆ. ಓಕೆ, ಅಷ್ಟು ಮಾಡಿ, ಒಳ್ಳೆಯದಾಗಲಿ ನಿಮಗೆ. ಕರೆಯಲ್ಲಿದ್ದಾರೆ, ಮಾತಾಡ್ಸ್ಬೇಡ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿದ್ದೆ ಸರ್, ಎಲ್ಲಿಂದ? ನಾನು ಅಮೂಲ್ಪಾಡಿಯಿಂದ ರಾಮಮೂರ್ತಿ ಅಂತ ನನ್ನ ಹೆಸರು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆ ತಿಳ್ಕೊಬೇಕಾಗಿ. ಹುಟ್ಟಿದ ದಿನಾಂಕ 13/6/1961 ಬೆಳಗಿನ ಜಾವ 5:10. ಬೆಳಗಿನ ಜಾವ 5:10. ಹುಟ್ಟಿದ್ದಲ್ಲಿ? ಹುಟ್ಟಿದ್ದು ಮಂಡ್ಯ. ಮಂಡ್ಯ. ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ನನ್ನ ನೌಕರಿ ಬಗ್ಗೆ ಮತ್ತೆ ನನ್ನ ಕೈಯಲ್ಲಿ ಎಲ್ಲ ಸಂಪಾದನೆ ಮಾಡಿರೋ ದುಡ್ಡೇ ಉಳಿದಿಲ್ಲ. ನನ್ನ ಅಕೌಂಟಿಗೆ ಹಾಕಿಬಿಡಿ. ಅಕೌಂಟ್ಗೆ ಹಾಕಲು ಸಂಪಾದನೆ ಮಾಡೋಕ್ಕೆ ಆಗಲ್ಲ, ಆ ಥರ ಆಗಿದೆ. ಹಾಗೆ ಹೇಳಿ, ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತಲ್ಲ ಅಲ್ವಾ? ಹೌದು. ಹಣ ನಿಲ್ಲೋದಂದರೆ ಅಕೌಂಟ್ ನಂಬರ್ ಕೊಟ್ಬಿಡ್ತೀನಿ, ಹಾಕಿಬಿಡಿ. ಯಾವಾಗ ಬೇಕಾದರೂ ತಗೊಂಡು ಹೋಗ್ಬೋದು ನೀವು. ಓಕೆ, ಜಾತಕ ಬಂದು ಮೃಗಶಿರ ನಕ್ಷತ್ರ, ವೃಷಭ ರಾಶಿನಾ? ಹೌದು. ರಾಶಿಯಾಧಿಪತಿ 12ನೇ ಮನೆಯಲ್ಲಿ. ನೀವು ಮಂಡ್ಯದಿಂದ ಬಂದವರಲ್ವಾ? ಹಾಗೆ. ಹೌದು. ಸರಿ ಸರಿ, ಓಕೆ, ಪರವಾಗಿಲ್ಲ. ಜಾತಕ ಏನು ಹೇಳುತ್ತೆ? ಈಗ 54 ಕಳೆದ 55ನೇ ವಯಸ್ಸು ರನ್ನಿಂಗ್ ನಿಮಗೆ. 55ರಲ್ಲಿ ಏನಪ್ಪ ಆಗುತ್ತೆ? 55ನೇ ವಯಸ್ಸಿನಲ್ಲಿ ಅಂಥದ್ದೇನು ತೊಂದರೆ ಇಲ್ಲ, ಓಕೆ, ಪರವಾಗಿಲ್ಲ. ಆದರೂ ಕೂಡ ದೀರ್ಘ ಪ್ರಯಾಣ ಉಂಟು, ಅಂದರೆ ಪ್ರಯಾಣ ಮಾಡ್ತೀರಂತ ಉಂಟು, ದೀರ್ಘ ಪ್ರಯಾಣ, ಎಲ್ಲ ಊರಿಗೆ ಹೋಗ್ಬೋದು ನೀವು, ಪರವಾಗಿಲ್ಲ, ಹೋಗಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಶನಿ ದಶೆ ನಡೀತಾ ಉಂಟು ನಿಮಗೆ. ಶನಿ ದಶೆ ಈ ಲಗ್ನಕ್ಕೆ ಭಾಗ್ಯಾಧಿಪತಿ ಆತ, ಖಂಡಿತ ಒಳ್ಳೆ ರೀತಿಯಲ್ಲಿ ಫಲ ಕೊಟ್ಟೇ ಕೊಡ್ತಾನೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ, ಆ ಶನಿ ಜೊತೆಗೆ ಒಬ್ಬ ಮಾಂದಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಶನಿ ಜೊತೆಗೆ ಒಬ್ಬ ಗುರು ಸೇರ್ಕೊಂಡ್ಬಿಟ್ಟಿದ್ದಾನೆ. ಗುರು ಬಂದು ಈ ಲಗ್ನಕ್ಕೆ ಅಷ್ಟಮಾಧಿಪತಿ, ಭಾಗ್ಯದಲ್ಲಿ ನೀಚನಾಗಿದ್ದಾನೆ, ಆತನೇ ಲಾಭಾಧಿಪತಿ
ಅಧಿಪತಿ ಭಾಗ್ಯದಲ್ಲಿ ನೀಚನಾಗಿ ಬಿಟ್ಟಿದ್ದಾನೆ, ಶನಿ ವಕ್ರಿಯಾಗಿ ಮಾಂದಿ ಜೊತೆ ಸೇರಿಕೊಂಡಿರೋದ್ರಿಂದ ಇದು ತುಂಬ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ. ಅಂದರೆ ಏನಾಗುತ್ತೆ ಅಂದರೆ ನೀವು ಎಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಆ ಕೆಲಸ ಕಾರ್ಯಗಳಲ್ಲೇ ತೊಂದರೆಯನ್ನು ಪಡ್ಕೊಳ್ತೀರಾ. ಏನು ಕೆಲಸ ಮಾಡ್ತೀರಾ ಅಲ್ಲಿ ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆಲ್ರೆಡಿ ನೀವೇ ಹೇಳಿದಾಗೆ ಕೆಲಸದಲ್ಲಿ ತೊಂದರೆಯನ್ನು ಅನುಭವಿಸ್ತಾನೆ ಇದ್ದೀರಾ, ಹೌದಾ ಸರ್? ಹೌದೌದೌದು. ಸೊ ಇಲ್ಲಿ ಗುರು ನೀಚನಾಗಿರೋದ್ರಿಂದ ಅಷ್ಟಮಾಧಿಪತಿಯಾಗಿ ಗುರು ಭಾಗ್ಯದಲ್ಲಿ ಹೋಗಿ ನೀಚನಾಗಬಾರ್ದು. ಆದರೆ ಏನಾಗುತ್ತೆ, ದೈವ ಬಲವನ್ನೇ ಕಳ್ಕೊಂಡು ಬಿಟ್ಟಿರ್ತೀರ, ದೈವ ಬಲನೇ ಇರುವುದಿಲ್ಲ. ಅಂದರೆ ದೇವರ ಅನುಗ್ರಹನೇ ತುಂಬಾ ಕಡಿಮೆ ಇರ್ತದೆ ಅಂಥ ಕಾರ್ಯಗಳನ್ನೇ ಮಾಡ್ಕೊಂಡಿರ್ತೀರಾ. ಸೊ ದೇವರ ಬಲ ಕೂಡ ಬರಲಿಕ್ಕೆ ಕೇಳೋದಿಲ್ಲ. ಅಂಬಲ್ಪಾಡಿ ಅಂತ ಪವಿತ್ರ ಕ್ಷೇತ್ರದಲ್ಲಿದ್ದೀರಾ, ಯಾವಾಗಲೂ ಅಲ್ಲಿ ಅಂಬಲ್ಪಾಡಿಗೆ ಹೋಗ್ತೀರಾ ಸರ್ ದೇವಸ್ಥಾನಕ್ಕೆ? ಸರಿ, ನೀವು ಅಲ್ಲಿಗೆ ಹೋಗಿ ಆ ಪ್ರದಕ್ಷಿಣೆ ಹಾಕಿ 21 ಪ್ರದಕ್ಷಿಣೆನ ಹಾಕ್ಕೊಳ್ತಾ ಬನ್ನಿ. ಖಂಡಿತ ಆ ತಾಯಿ ನಿಮ್ಮನ್ನು ಕಾಪಾಡ್ದಲ್ಲ. ಇಷ್ಟೇ ಮಾಡಿ, ಬೇರೆ ಏನು ಮಾಡಬೇಕಂತ ಅಗತ್ಯ ಇಲ್ಲ. ಯಾಕಂದರೆ ಶನಿದೇಶ ಈ ಲಗ್ನಕ್ಕೆ ಫೇವರೇಬಲ್, ಆತ ಏನು ಮಾಡೋದಿಲ್ಲ ನಿಮಗೆ. ಆದರೆ ಅಲ್ಲಿ ಮಾಡೋದು ಯಾರು? ಮಾಂದಿ ಮತ್ತು ಗುರು ತೊಂದರೆ ಕ್ರಿಯೇಟ್ ಮಾಡ್ತಾರೆ. ಮಾಂದಿ ಮತ್ತು ಗುರು ತೊಂದರೆ ಕ್ರಿಯೇಟ್ ಮಾಡಬೇಕಾದ್ರೆ ಅಂಬಲ್ಪಾಡಿಗೆ ಹೋಗಿ ಖಂಡಿತ ಅಲ್ಲಿ 21 ಸುತ್ತುಗಳನ್ನು ಹಾಕ್ತಾ ಬನ್ನಿ. ಮಂಗಳವಾರ ಮತ್ತು ಶುಕ್ರವಾರ ಮಾಡ್ತಾ ಬನ್ನಿ, ಖಂಡಿತ ಫೇವರೇಬಲ್ ಆಗುತ್ತೆ ನಿಮಗೆ. ಈ ವರ್ಷ ಕೂಡ ಫೇವರೇಬಲ್ ಆಗಿದೆ, ಬರುವ ವರ್ಷವೂ ಫೇವರೇಬಲ್, ಮುಂದೆ ಬರುವಂಥ ವರ್ಷವೂ ಫೇವರೇಬಲ್, ಅಂದರೆ 3 ವರ್ಷ ಕೂಡ ಫೇವರೇಬಲ್. ಆದರೆ ಇದನ್ನು ಮಾಡಿಕೊಂಡ್ರೆ ಮತ್ತಷ್ಟು ಫೇವರೇಬಲ್. ಇದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಕೆಲಸ ಕಾರ್ಯದಲ್ಲಿ ತೊಂದರೆನ ಅನುಭವಿಸಬೇಕಾಗುತ್ತೆ, ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ. ಸರಿನಾ? ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ. ಬಂದ್ಬೇಡ ಈಗ. ಸೊ ನಾವು ಮಕ್ಕಳಿಗೋಸ್ಕರ ಬೇಡ್ಕೊಳ್ತೇವೆ ಅಲ್ವಾ, ಮಕ್ಕಳು ನನ್ನ ಮಗನಿಗೆ ಒಳ್ಳೆಯದಾಗಲಿ, ಮಗಳಿಗೆ ಒಳ್ಳೆಯದು. ಆ್ಯಕ್ಚುಲಿ ಕೆಲವೊಮ್ಮೆ ಇಂಥ ಒಂದು ಪ್ರಾರ್ಥನೆ ವರ್ಕೌಟ್ ಆಗೋದಿಲ್ಲ ನಿಮಗೆ. ದೇವರ ಎದುರು ಹೋಗಿ ಬೇಡ್ಕೊಂಡ್ರೂ ಆಗೋದಿಲ್ಲ, ಅಥವಾ ಬೇರೆ ಎಲ್ಲಿ ಹೋದರೂ ಹೋಗಿ ಬೇಡ್ಕೊಂಡ್ರು ಕೂಡ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಕೆಲವೊಮ್ಮೆ ಕಾನ್ಫಿಡೆನ್ಸನ್ನೇ ಕಳ್ಕೊಂಡಂತೆ, ನಮ್ಮ ನಂಬಿಕೆಯನ್ನೇ ಕಳ್ಕೊಂಡಂತೆ, ಆಗುವುದೇ ಇಲ್ಲ, ದೇವರು ಇದ್ದಾನೆ ಇಲ್ಲೋ ಡೌಟಿಗೆ ಬಂದುಬಿಡ್ತೇವೆ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಇದರಿಂದ ನೀವು ಯಾವಾಗ ಇಂಥ ಪ್ರಾರ್ಥನೆಯನ್ನು ಮಾಡ್ತೀರಾ, ಮನಪೂರ್ವಕವಾಗಿ ಮಾಡ್ತೀರಾ. ಯಾಕಂದರೆ ಮಕ್ಕಳಿಗೆ ಮಾಡುವಾಗ ನೀವು ಮನಪೂರ್ವಕವಾಗಿ ಮಾಡ್ತೀರಾ, ಬೇರೆಯವರಿಗೆ ಮಾಡಿದಾಗ ಕಾಟಾಚಾರಕ್ಕೆ ಮಾಡ್ತೀರಾ, ಅದು ಖಂಡಿತ. ಮಕ್ಕಳಿಗೆ ಬೇಕಾದಾಗ ಯಾರಾದರೂ ಕಾಟಾಚಾರಕ್ಕೆ ಮಾಡ್ತಾರೆ, ಇಲ್ಲಿ ಮನಪೂರ್ವಕವಾಗಿ ಮಾಡ್ತೀರಾ. ಮನಪೂರ್ವಕವಾಗಿ ನೀವೇನಾದರೂ ಪ್ರಾರ್ಥನೆ ಮಾಡಿದಾಗ ನಿಮ್ಮಿಂದ ಆ ಎನರ್ಜಿ ಹೊರಟೋಗುತ್ತೆ. ಸೀದಾ ನಿಮ್ಮಿಂದ ಎನರ್ಜಿ ಹೊರಟೋಗಿ ಮಕ್ಕಳಿಗೆ ಅದು ಅಟ್ಯಾಚ್ ಆಗುತ್ತೆ. ನಿಮ್ಮಿಂದ ಎನರ್ಜಿ ಹೊರಟೋಗುತ್ತೆ, ಮಕ್ಕಳಿಗೆ ಅದು ಅಟ್ಯಾಚ್ ಆಗುತ್ತೆ. ಮಕ್ಕಳಿಗೆ ಅಟ್ಯಾಚ್ ಆಗುವಾಗ ಅದು ಕೆಲಸ ಮಾಡಬೇಕಂತ ಗ್ಯಾರಂಟಿ ಅಂತ ಇಲ್ಲ, ನಿಮ್ಮಿಂದಂತೂ ಹೊರಟೋಗುತ್ತೆ, ಅದಂತೂ ಖಂಡಿತ. ನಿಮ್ಮಿಂದಂತೂ ಹೊರಟೋಗುತ್ತೆ ಎನರ್ಜಿ. ನೀವು ಯಾರಿಗೆ ಪ್ರಾರ್ಥನೆ ಮಾಡ್ತೀರಾ ಆ ಪ್ರಾರ್ಥನೆ ಅವರಿಗೆ ಸಫಲರಾಗಲಿಕ್ಕೆ ಬೇಕಾಗಿ ಅಲ್ಲಿಗೆ ಹೊರಟೋಗುತ್ತೆ. ಸೊ ಇದನ್ನು ನೋಡ್ಕೊಳ್ಬೇಕಾದ್ರೆ ಹೊರಟೋದಾಗ ಏನಾಗುತ್ತೆ, ನಾವು ನಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಂಡು ಬಿಡ್ತೇವೆ. ಆದರೆ ಅಲ್ಲಿ ಕೆಲಸ ಆಗುತ್ತೆ ಇಲ್ಲೋ, ಕೆಲವೊಮ್ಮೆ ಆಗೋದಿಲ್ಲ. ಹಾಗಾದರೆ ನಮಗೆ ಕೆಲಸ ಆಗಲೇಬೇಕು, ಮಕ್ಕಳು ಚೆನ್ನಾಗಿರಬೇಕು. ಸೊ ಏನಪ್ಪ ಮಾಡಬೇಕು, ದೃಷ್ಟಿಗೆ ಬೇಕಾಗಿ ಏನಪ್ಪ ಮಾಡಬೇಕು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೋ ಕರೆಯಲ್ಲಿದ್ದಾರೆ, ತುಂಬ ಸಮಯದಿಂದ ಕಾಯ್ತಾ ಇದ್ದಾರೆ, ಅವರು ನಮ್ಮ ಮಾತಾಡ್ಸೋಣ. ಹಲೋ, ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ಕುದ್ದಾಪುರದಿಂದ ಸರ್, ಆಶಾ ಅಂತ. ಟಿವಿ ಅಲ್ಲಿ ಮೀಟ್ ಮಾಡ್ಕೊಳ್ಳಿಮ್ಮ. ಆಯ್ತು ಸರ್. ಸರಿ, ಆಶಾ ಅವರೇ ಹೇಳಿ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಮಗದ ಬಗ್ಗೆ ಸರ್. ಮಗನ ಹೆಸರು, ಹುಟ್ಟಿದ ದಿನಾಂಕ? ಸಂಕೇತ. 20/4/2004 ಸರ್. ಸಮಯ 12:05 ರಿಂದ 12:08 ರಾತ್ರಿ. ರಾತ್ರಿ 12:05 ರಿಂದ 12:08. ಹೌದು. ಇದು ಡೇಟ್ ಚೇಂಜ್ ಆಗುತ್ತಮ್ಮ ಇದರಲ್ಲಿ? ತಾರೀಕು ಏನಾದರೂ ಚೇಂಜ್ ಆಗುತ್ತಾ ತಾಯಿ? 20 ಹೋಗಿ 21 ಆಗುತ್ತಾ? 21 ಅಂತ ಇದ್ರಲ್ಲಿ ಕೊಟ್ಟಿದ್ರು. ನಕ್ಷತ್ರ ಯಾವುದಮ್ಮ? ಜ್ಯೋತಿಷ್ರು 20 ಅಂತ ಕೊಟ್ಟಿದ್ರು. ನಕ್ಷತ್ರ ಯಾವುದು ತಾಯಿ? ನಕ್ಷತ್ರ ಚಿತ್ರ ನಕ್ಷತ್ರ ತುಲಾ ರಾಶಿ. ಸೊ ಈ ಡೇಟ್ ಆಫ್ ಬರ್ತ್ ನನಗೆ ಗಡ್ಬಡ್ ಕಾಣಿಸ್ತಾ ಉಂಟು. ದಯವಿಟ್ಟು ಡೇಟ್ ಆಫ್ ಬರ್ತನ್ನು ರಿಪೀಟ್ ಮಾಡಿಮ್ಮ. 20/8/2004. 20/8/2004. ರಾತ್ರಿ. ಅವತ್ತು ನಾಗರ ಪಂಚಮಿ. ಸರಿ ತಾಯಿ, ನೋಡ್ಕೊಂಡು ಬಿಡ್ತೀನಿ. ಜಾತಕ ಚಿತ್ತ ನಕ್ಷತ್ರ ತುಲಾ ರಾಶಿಯಾ? ಹೌದು ಸರ್. ಓಕೆ, ಇದು ಏನು ಕೇಳಬೇಕಮ್ಮ ಹೇಳಿಬಿಡಿ. ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಅವನ ನೆಲ ನಡೆಯುವುದಿಲ್ಲ ಸರ್. ಓಹೋ, ಸ್ವಲ್ಪ ಕೈಯಲ್ಲೆಲ್ಲ ಹರಿತಾನೆ, ಕಾಲು ಕೈಯಲ್ಲೆಲ್ಲ ಅಂಬೆ ಮಾಡ್ತಾನೆ, ಆದ್ರೆ ನಡೆಯುವುದಿಲ್ಲ, ಅದೇ ಪ್ರಾಬ್ಲಮ್. ಮೆಡಿಸಿನ್ ಎಲ್ಲ ತುಂಬಾ ಮಾಡಿದ್ದೆ. ಈಗ 11ನೇ ವಯಸ್ಸಮ್ಮ, 12ನೇ ವಯಸ್ಸಿಗೆ ರನ್ನಿಂಗ್ ಇವ್ರಿಗೆ. ಡಾಕ್ಟ್ರ್ ಏನು ಹೇಳ್ತಾರೆ ತಾಯಿ? ಡಾಕ್ಟ್ರ್ ಅದು ಬ್ರೈನಿಗೆ ಇದಾಗಿತ್ತು, ಅದು ನೆರೆದಾಂಗ ಸರಿ ಆಗ್ಬೇಕಂತೇಳಿ ಹೇಳಿದ್ರೆ. ಸರಿಮ್ಮ, ಜಾತಕ ಚಿತ್ತ ನಕ್ಷತ್ರ ತುಲಾ ರಾಶಿ ಮತ್ತು ವೃಷಭ ಲಗ್ನ. ಲಗ್ನ ತುಂಬ ಚೆನ್ನಾಗಿದೆ ನಮ್ಮ. ರಾಹು ದಶೆ ನಡೀತಾ ಉಂಟು. ರಾಹು ದಶೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ಇದರಲ್ಲಿ ಮಾರ್ಕಾದೇಶ ಕೆಲಸ ಮಾಡ್ತಾನೆ. ಮಾರ್ಕಾದೇಶ ಬಂದು ಎಲ್ಲಿ ಕೂತಿದ್ದಾನೆ, ಸುಖ ಭಾವದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಮನೆಯಲ್ಲೂ ತೊಂದರೆ, ನಿಮಗೂ ತೊಂದರೆ, ತಂದೆಗೂ ತೊಂದರೆ, ಮೋಸ್ಟ್ ಆಫ್ ಎಲ್ರಿಗೂ ತೊಂದರೆನೇ ಕ್ರಿಯೇಟ್ ಮಾಡ್ತಾನೆ ಆತ. ತುಂಬ ಸುಲಭ ಅಲ್ಲ ಅಂತ ಹೇಳ್ತೇನೆ ನಾನು. ಒಂದೆರಡು ರೆಮಿಡಿ ಹೇಳ್ತೀನಮ್ಮ, ಸೊ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಸರಿನಾ? ನೀವೇನು ಮಾಡಬೇಕು, ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಬೇಕು ಮಗುವಿಗೆ. ತೊಗರಿಬೇಳೆ. ಹೌದಮ್ಮ, ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿದ್ರೆ ಆದಷ್ಟು ನಾಗನ ಕಲ್ಲಿಗೆ ಇವನನ್ನು ಹಿಡ್ಕೊಂಡಾದರೂ ಸುತ್ತು ಬರಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಇದರಿಂದ ಒಳ್ಳೆಯದಾಗುತ್ತೆ. ಮನೆಯ ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯದ ಭಾಗವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿಮ್ಮ. ಏನಾದರಲ್ಲಿ ಮೊಳೆಗಿಳೆ ಏನಾದರೂ ಹೊಡೆದಿದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಡಿ. ಕಬಾಟೆ ಏನಾದರೂ ಇದೆ ದಯವಿಟ್ಟು ಅದನ್ನು ಅಲ್ಲಿಂದ ತೆಗೆದುಬಿಡಿ ಅಂತ ಹೇಳ್ತೇನೆ. ದೇವರ ಕೋಣೆಗೆ ಏನಾದರೂ, ದೇವರಿಗೆ ಬೇಕಾಗಿ ಸ್ಟ್ಯಾಂಡಿಗೆ ಏನಾದರೂ ಮೊಳೆ ಬಡಿದಿದ್ದರೆ ಒಮ್ಮೆ ಅದನ್ನು ಶಿಫ್ಟ್ ಮಾಡಿ ನೋಡಿಮ್ಮ. ಸರಿನಾ? ಇದರಿಂದ ಒಳ್ಳೆಯದಾಗ್ಬೋದು ಅವರಿಗೆ. ಓಕೆ,
ಸರಿ ಸರಿ ಸರಿ, ಒಳ್ಳೆಯದಾಗಲಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು ನಿಮಗೆ. ಓಕೆ, ಸಮಯ ಮೀರ್ಕೊಂಡು ಮಾಡುವಾಗಿಲ್ಲ. ಸೊ ಓಕೆ, ಏನಾಗುತ್ತೆ, ಈ ರೀತಿಯಾಗಿ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಹೋಗ್ತದೆ. ಆಗ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಂಡು ಬಿಡ್ತಾರೆ. ಒಂದು ವೇಳೆ ನಿಮಗೆ ಅಂಥದ್ದು ಆಗಬಾರ್ದು, ತುಂಬ ಸಮಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದರೆ ಪ್ರಾರ್ಥನೆ ಫಲಿಸೋದೇ ಇಲ್ಲ, ನನಗೆ ಒಳ್ಳೇದಾಗ್ತಾ ಇಲ್ಲ, ಮಕ್ಕಳಿಗೆ ಒಳ್ಳೇದಾಗ್ತಾ ಇಲ್ಲ. ಸೊ ಈಗ ನೀವೇನು ಮಾಡಬೇಕು, ನೀವೇನು ಮಾಡಬೇಕಂದ್ರೆ ಈಗ ಸ್ವಾರ್ಥವನ್ನು ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ, ಬೇರೆ ಯಾವುದೇ ಕೂಡ ಉಪಾಯ ಇಲ್ಲ. ಇದನ್ನು ಮಾಡಿ ನೋಡಿ, ನಿಮಗೆ ಎಕ್ಸಲೆಂಟ್ ಆದ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ನೀವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲ ವಿಚಾರಗಳನ್ನು ಬದಿಗಿಡಬೇಕಾಗುತ್ತೆ. ಅಲ್ಲಿ ಕುಟುಂಬನೂ ಬೇಡ, ಸಂಸಾರನೂ ಬೇಡ, ಸಮಾಜನೂ ಬೇಡ, ಮಕ್ಕಳು ಬೇಡ. ಆ ಮೂಮೆಂಟಲ್ಲಿ, ಪ್ರಾರ್ಥನೆ ಮಾಡೋ ಮೂಮೆಂಟಲ್ಲಿ ಯಾರೂ ಬೇಡ, ನೀವು ಮಾತ್ರ. ನೀವೇನು ಹೇಳ್ಕೊಳ್ಬೇಕು, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಒಂದು, ಆನಂತರ ಬೇಡಬೇಕಾದ್ರೆ ಇಷ್ಟನ್ನೇ ಬೇಡಬೇಕು, ನಾನು ಚೆನ್ನಾಗಿರಬೇಕು, ನನಗೆ ಒಳ್ಳೆ ಸುಖ ಸಿಗಬೇಕು, ಇಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನಾನು ಚೆನ್ನಾಗಿರ್ಬೇಕು, ಲೈಫಲ್ಲಿ ನಾನು ಎಂಜಾಯ್ ಮಾಡಬೇಕು, ಸುಖ ಸಿಗಬೇಕು, ನನಗೆ ಎಲ್ಲವೂ ಚೆನ್ನಾಗಿರಬೇಕು, ನನಗೆ ನನ್ನ ಬಳಿಗೆ ಎಲ್ಲವೂ ಬರಬೇಕು, ನಿಮ್ಮ ಬಳಿಗೆ ಎಲ್ಲವೂ ಬರಬೇಕು, ಇಷ್ಟನ್ನು ಬೇಡ್ಕೊಳ್ತಾ ಬನ್ನಿ. ಪ್ರತಿನಿತ್ಯ ಬೇಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದು ಕೂಡ ನಿಮಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡೋದು ನಿಮಗೆ ಆಗೋದಿಲ್ಲ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಭೂಮಾತೆಗೆ ವಂದಿಸಿ ಅಲ್ಲಿ ಬೇಡ್ಕೊಳ್ಳಿ, ನನಗೆ ಒಳ್ಳೆಯದಾಗಬೇಕು, ನನಗೆ ಸ್ವಾರ್ಥ, ಒಂಥರ ಸ್ವಾರ್ಥನೇ, ಬೇರೆ ಏನು ಬೇಕಾಗಿಲ್ಲ, ಸ್ವಂತಕ್ಕೆ ಬೇಕಾಗಿ ನನಗೆ ಒಳ್ಳೆಯದಾಗಬೇಕು, ನನಗೆ ಲೆಕ್ಸುರಿಟಿ ಬರಬೇಕು, ನನಗೆ ಒಳ್ಳೆ ಕೆಲಸ ಸಿಗಬೇಕು, ನನಗೆ ಒಳ್ಳೆ ಹಣಕಾಸು ನನ್ನ ಕೈಯಲ್ಲಿ ಬರಬೇಕು, ಇಷ್ಟನ್ನು ಮಾಡಿ. ಈಗ ಈ ಪ್ರಾರ್ಥನೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಒಳ್ಳೇದು ಆಗಬೇಕಾದ್ರೆ ಅಲ್ಲಿ ಮಕ್ಕಳು ಒಳ್ಳೇದಾಗಲೇಬೇಕು, ನಿಮ್ಮ ಕುಟುಂಬ ಒಳ್ಳೇದಾಗಲೇಬೇಕು, ನಿಮ್ಮ ಗಂಡ ಮನೆ ಮಕ್ಕಳು ಒಳ್ಳೇದಾಗಲೇ ನೀವು ಒಳ್ಳೇದಾಗುವಾಗಿಲ್ಲ. ಅದರಿಂದ ನಿಮಗೆ ಬೇಕಾಗಿ, ಸ್ವಾರ್ಥಕ್ಕೆ ಬೇಕಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. 110% ಇದು ವರ್ಕ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ನೀವು ವಿದಿನ್ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂದರೆ ಮತ್ತೆ ಹೇಳಿ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಾ ಆ ಮೂಮೆಂಟಲ್ಲಿ ಕೆಲವೊಂದು ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಪ್ರಾರ್ಥನೆ ಮಾಡಿದ ತಕ್ಷಣವೇ ಅಥವಾ ಒಂದು 2-3 ದಿನ ಕಳೆದು ನಿಮಗೆ ಕೆಲವು ಸೂಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೇವೆ. ಇಂಥವರ ಬಳಿಗೆ ಹೋಗು, ನಿಮಗೆ ಒಳ್ಳೆ ಸಜೆಷನ್ ಸಿಗ್ಬೋದು, ಇಂಥವರ ಬಳಿಗೆ ಹೋಗು, ಮನೆಯಲ್ಲಿ ಇಂಥದ್ದನ್ನು ಮಾಡ್ಕೊ ಅಂಥ ಸಜೆಷನ್ ಬಂದರೆ ಅದನ್ನು ಮಾಡ್ಕೊಳ್ಳೇಬೇಕು. ನೀವು ಒಂದು ವಾಸ್ತು ಮಾಡಿ ಅಂತ ಬರ್ಬೋದು ಸಜೆಷನ್, ಜ್ಯೋತಿಷರ ಬಳಿ ಹೋಗಿ ಅಂತ ಸಜೆಷನ್ ಬರ್ಬೋದು, ಡಾಕ್ಟರ್ ಬಳಿ ಹೋಗಿ ಅಂತ ಸಜೆಷನ್ ಬರ್ಬೋದು, ಅಥವಾ ಇನ್ಯಾರೋ ಹಿರಿಯರ ಬಳಿ ಹೋಗಿ ಅಂತ ಸಜೆಷನ್ ಬರ್ಬೋದು. ಸೊ ಅಂಥ ಸಜೆಷನ್ ಬಂದರೆ ಅವ್ರ ಹತ್ರ ಹೋಗಿ ಸಜೆಷನ್ ತೆಗೆದುಕೊಂಡು ಬರಬೇಕಾಗುತ್ತೆ. ಯಾಕಂದರೆ ನಿಮಗೆ ಆ ಒಂದು ಎನರ್ಜಿಯನ್ನು ಚೇಂಜ್ ಮಾಡಬೇಕಾದ್ರೆ ಅಂಥ ಸಜೆಷನ್ ಅತಿ ಮುಖ್ಯ ಅಂತ ಹೇಳ್ತೇನೆ. ಆ ಸಜೆಷನ್ ಬಂದಾಗ ಏನಾಗುತ್ತೆ, ಆ ಸಜೆಷನ್ ನೀವೇನಾದ್ರು ಫಾಲೋ ಮಾಡಿದರೆ ಲೈಫಲ್ಲಿ ಗೆದ್ದೇ ಗೆಲ್ತೀರ. ನಂತರ ಪ್ರಾರ್ಥನೆ ಹೇಗಿರಬೇಕು, ಸ್ವಾರ್ಥಕ್ಕೆ ಬೇಕಾಗಿ ಪ್ರಾರ್ಥನೆ ಇರಬೇಕು, ಬೇರೆ ಏನು ಕೂಡ ಬೇಡೋ ಹಾಗಿಲ್ಲ. ಒಟ್ಟಾರೆ ನಾನು ಒಳ್ಳೇದಾಗಬೇಕು ಅಷ್ಟೇ, ಬೇರೆ ಎಲ್ಲದೂ ಬಿಟ್ಟುಬಿಡಿ. ಯಾಕಂದರೆ ಎಲ್ಲವನ್ನು ನೀವು ಕಂಟ್ರೋಲ್ ಮಾಡುವಾಗಿಲ್ಲ, ನಮ್ಮ ಕಂಟ್ರೋಲಲ್ಲಿ ಯಾವುದೂ ಇರುವುದಿಲ್ಲ. ಎಲ್ಲವೂ ಕೂಡ ಪ್ರಕೃತಿ ಕಂಟ್ರೋಲ್, ಎಲ್ಲವೂ ಕೂಡ ಪರಮಾತ್ಮ, ಎಲ್ಲವೂ ಕೂಡ ಮನೆ ದೇವರು, ಎಲ್ಲವೂ ಕೂಡ ದೈವ, ಅದರ ಬಳಿನೇ ಕಂಟ್ರೋಲ್ ಇರೋದು. ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರೋದು. ನಾವು ಬರೀ ಬೇಡ್ಬೋದು ಅಷ್ಟೇ, ಬೇರೇನು ಮಾಡೋಕ್ಕಾಗೋದಿಲ್ಲ. ಬೇಡಿ ಕೂಡ ಆಗಿಲ್ಲ ಅಂದರೆ ಮತ್ತೆ ಇದೇ ಉಪಾಯ, ನಾನು ಒಳ್ಳೇದಾಗಬೇಕು ಅಷ್ಟೇ, ಬೇರೇನು ಬೇಕಾಗಿಲ್ಲ, ನಾನು ಒಳ್ಳೇದಾಗಬೇಕು, ನನ್ನ ಕೈಯಲ್ಲಿ ಹಣ ಬರಬೇಕು, ನನಗೆ ಎಲ್ಲ ಸುಖ ಕೂಡ ಈ ಜನ್ಮದಲ್ಲಿ ಸಿಗಬೇಕು, ನನಗೆ ಅಷ್ಟು ಬೇಡ್ಕೊಳ್ಳಿ. ನೋಡಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸ್ವಾರ್ಥ ಆದರೆ ಸ್ವಾರ್ಥ, ಏನಾದರೂ ಸರಿ, ನೀವು ಚೆನ್ನಾಗಿರ್ಬೇಕಪ್ಪ. ಸೊ ನೀವು ಚೆನ್ನಾಗಿದ್ದರೆ ಏನಾಗುತ್ತೆ, ನೀವು ಚೆನ್ನಾಗಿರಬೇಕಾದ್ರೆ ನಿಮ್ಮ ಸರೌಂಡಿಂಗ್ನಲ್ಲಿರೋರು ಚೆನ್ನಾಗಿರಲೇಬೇಕು, ಅವರಿಗೆ ಆಟೋಮೆಟಿಕ್ಲಿ ಒಳ್ಳೇದಾಗುತ್ತೆ, ನಿಮ್ಗಂತೂ ಒಳ್ಳೇದಾಗಿ ಆಗುತ್ತೆ. ಸೊ ಇಂಥ ಒಂದು ಪ್ರಾರ್ಥನೆ ಮಾಡ್ಕೊಂಡು ಖಂಡಿತ ಚೆನ್ನಾಗಿರುತ್ತೆ. ಓಕೆ, ಸೊ ಇದರ ಬಗ್ಗೆ ಮಾತಾಡ್ತೇನೆ ನಾನು ಇವತ್ತು. ಇಷ್ಟು ಸಾಕು. ಕೆಲವರಿಗೆಲ್ಲ ದೃಷ್ಟಿದೋಷ, ತುಂಬ ದೃಷ್ಟಿದೋಷ, ಹೋದಲ್ಲಿ ಬಂದಲ್ಲಿ ದೃಷ್ಟಿಯಪ್ಪ, ಅಲ್ಲಿ ತಾಗುತ್ತೆ ದೃಷ್ಟಿ, ಇಲ್ಲಿ ತಾಗುತ್ತೆ. ಈ ದೃಷ್ಟಿದೋಷದ ಬಗ್ಗೆ ತುಂಬ ಮಾತಾಡಿದ್ದೇನೆ ನಾನು. ಒಂದನೇದಾಗಿ ಏನು ಮಾಡಬೇಕು, ನೀವು ಹೊರಗಡೆ ಹೋಗಿ ಮನೆಗೆ ಬಂದಾಗ ಕಲ್ಲುಪ್ಪಿನ ನೀರಿಂದ ಕೈಕಾಲನ್ನು ತೊಳ್ಕೊಂಡು ಬರಬೇಕು. ಕಲ್ಲುಪ್ಪಿನ ನೀರನ್ನು ಮಾಡ್ಕೊಂಡು ಸ್ವಲ್ಪ ಆದರೂ ಸ್ಪ್ರಿಂಕಲ್ ಮಾಡಿಕೊಂಡು ಮನೆಯೊಳಗೆ ಬರಬೇಕು. ಒಂದು. ಎರಡನೇದಾಗಿ ಸ್ನಾನ ಮಾಡುವಾಗ ಕಲ್ಲುಪ್ಪನ್ನು, ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಆ ಒಂದು ನೀರಿಗೆ ಹಾಕಿ, 1-2 ಚಮಚ ನೀರಿಗೆ ಹಾಕಿ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಸ್ನಾನ ಮಾಡಬೇಕು 2. ಸೊ ಇದನ್ನು ಮಾಡ್ಕೊಳ್ಬೇಕು. ಮೂರನೇದಾಗಿ ಏನು ಮಾಡ್ಕೊಳ್ಬೇಕು, ಕಾಡಿಗೆ ಇದೆಲ್ಲ, ಕಾಡಿಗೆಯನ್ನು ಇಲ್ಲಿ ಸ್ವಲ್ಪ ಹಚ್ಚಿಕೊಂಡಬೇಕು, ಈ ಹಿಂದುಗಡೆಗೆ ಸ್ವಲ್ಪ ಕಾಡಿಗೆಯನ್ನು ಹಚ್ಕೊಂಡು ಹೋಗಬೇಕು. ಇದರಿಂದ ದೃಷ್ಟಿದೋಷ ಬರೋದಿಲ್ಲ. ನಾಲ್ಕನೇದಾಗಿ ಏನು ಮಾಡಬೇಕು, ಯಾವುದೇ ಬಟ್ಟೆಯನ್ನು ಧರಿಸುವಾಗ ಅದು ಗಂಡಸರಾದರೆ ಒಳಗಿನ ಬನಿಯನನ್ನು ಉಲ್ಟಾ ಮಾಡಿ ಧರಿಸ್ಕೊಳ್ಬೇಕು. ಉಲ್ಟಾ ಮಾಡಿ ಧರಿಸ್ಕೊಂಡ್ರೆ ದೃಷ್ಟಿದೋಷ ಬರೋದಿಲ್ಲ. ಅದರ ಜೊತೆಗೆ ಹೆಂಗಸರಿಗಾದರೆ ಸ್ವಲ್ಪ ಕಷ್ಟ, ಅವ್ರು ಬೇಕಾದರೆ ಒಂದು ರುಮಾಲನ್ನು ಉಲ್ಟಾ ಮಡಿಚಿಕೊಂಡು ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ಇದರಿಂದ ಕೂಡ ದೃಷ್ಟಿದೋಷ ದೂರ ಆಗಿಬಿಡುತ್ತೆ, ದೃಷ್ಟಿದೋಷ ನಿಮಗೆ ಬರೋದಿಲ್ಲ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ಖಂಡಿತ ಮಾತಾಡ್ತೇನೆ. ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ನಾಳಿನ ದಿನ ಮನೆಯಲ್ಲಿ ಇರ್ತೇನೆ, 2 ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಅಂತ ಹೇಳ್ತೇನೆ. ನೀವು ವಾಸ್ತು ನೋಡಬೇಕಾದ್ರೆ ಅದೇ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಇದರಿಂದ ಕೂಡ ನಿಮಗೆ ಇದರಿಂದ ಕೂಡ ನಾವು ಬಂದು ನಿಮಗೆ ಸರ್ವಿಸನ್ನು ಖಂಡಿತ ಕೊಡ್ಬೋದು ಅಂತ ಹೇಳ್ತೇನೆ. ನಾಳೆ ಬರಬೇಕಾದ್ರೂ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೇನೆ. ನಾಳೆ ಬೆಳಿಗ್ಗೆ 10:30 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೆ ಮನೆಯಲ್ಲಿ ಇರ್ತೇನೆ. ಕಟ್ಪಾಡಿಯಲ್ಲಿ ಬಂದು ಖಂಡಿತ 2 ಜಾತಕವನ್ನು ತೋರಿಸಿ ಯಾವ ಡೀಟೇಲ್ಸ್ ಬೇಕೋ ಅದನ್ನು ಪಡ್ಕೊಂಡು ಹೋಗ್ಬೋದು ಅಂತ ತುಂಬ ಚೆನ್ನಾಗಿರುತ್ತೆ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು. ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸ್ಪಂದನ ವಾಹಿನಿ. ಅಲ್ಲಿವರೆಗೂ ನಮಸ್ಕಾರ.